ಇದು ನೋಡಿ, ಇದು ಗುಜ್ಜ ಅಂತಾರೆ, ಹಲಸಿನಕಾಯಿ ಅಂತಾರೆ ಕನ್ನಡದಲ್ಲಿ. ನಮ್ಮ ಮಂಗಳೂರು ಭಾಷೆಯಲ್ಲಿ ಗುಜ್ಜ ಅಂತಾರೆ. ನೋಡಿ, ಇಷ್ಟು ಚಿಕ್ಕ ಗುಜ್ಜಕ್ಕೆ 60 ರುಪೀಸ್ ಕೊಟ್ಟು ತಗೊಬಂದೆ ನಾನು. ಎಷ್ಟು ಕಾಸ್ಟ್ಲಿ ಇದೆ ನೋಡಿ. ಇದು ನಮ್ಮೂರಲ್ಲಿ ಮರದಲ್ಲಿ ಕೆಡ ಬಿದ್ದೋಗುತ್ತೆ, ಯಾರು ಹೆಕ್ಕೋರೇ ಇರಲ್ಲ. ಇಲ್ಲಿ ನೋಡಿ ನಾವು ದುಡ್ಡು ಕೊಟ್ಟು ತಗೋಬೇಕು. ನೋಡಿ ಎಷ್ಟು ಕಾಸ್ಟ್ಲಿ ಇದೆ ನೋಡಿ, ಇಷ್ಟು ಚಿಕ್ಕದಕ್ಕೆ 60 ರುಪೀಸ್. ನಾನು ಇಷ್ಟು ಟೈಮ್ ಆದರೂ, ನಾನು ಇಷ್ಟು ವರ್ಷ ಬೆಂಗಳೂರಲ್ಲಿದ್ದರೂ ಯಾವತ್ತೂ ಇದ್ರದ್ದು ಸಾರೇ ಮಾಡಿಲ್ಲ. ಇವತ್ತು ತರಕಾರಿ ಅಂಗಡಿ ಹೋದಾಗ ತರಕಾರಿ ಅಂಗಡಿಗೆ ಸಿಕ್ತು. ನೋಡೋಣ, ಒಂದ್ಸಲ ಟ್ರೈ ಮಾಡೋಣ ಹೇಗೆ ಆಗುತ್ತೆ ಅಂತ ನೋಡೋಣ ಅಂತೇಳಿ. ಇವಾಗ ಇದನ್ನು ಕಟ್ ಮಾಡಬೇಕು. ಕಟ್ ಮಾಡಬೇಕಾದ್ರೆ ಇದರಲ್ಲಿ ಸ್ವಲ್ಪ ಅಂಟಂಟು ಥರ ಬರುತ್ತೆ. ಫಸ್ಟು ಕೈಗೆ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡು ಕಟ್ ಮಾಡಬೇಕು, ಇಲ್ಲಾಂದರೆ ಅದ್ರಲ್ಲಿ ತುಂಬ ಅಂಟಿರುತ್ತೆ. ನಮ್ಮೂರಲ್ಲಿ ಇಷ್ಟು ಚಿಕ್ಕದನ್ನು ಯಾವತ್ತೂ ಮಾಡಿಲ್ಲ. ಸ್ವಲ್ಪ ಸ್ವಲ್ಪ ದಪ್ಪದು ಬರುತ್ತೆ, ಇಷ್ಟು ದಪ್ಪದೆಲ್ಲ ಬರುತ್ತೆ. ಅದನ್ನೆಲ್ಲ ಕಟ್ ಮಾಡಿ ಕೊಡ್ತಾ ಇದ್ವಿ. ನಮ್ಮದು ಅಮ್ಮ ಮತ್ತು ಅಜ್ಜಿ ಎಲ್ಲ ಸಾರು ಮಾಡ್ತಾ ಇದ್ರು. ಇಷ್ಟು ಚಿಕ್ಕದು ಯಾವತ್ತೂ ಮಾಡಿಲ್ಲ. ಇದು ನಾನು ಫಸ್ಟು ಮಾಡೋದು. ತುಂಬ ದಿವಸದಿಂದ ತರಕಾರಿ ಅಂಗಡಿ ನೋಡ್ತಾ ಇದ್ದೆ. ಅವರು ಹೇಳಿದ್ರು ಒಂದ್ಸಲ ಟ್ರೈ ಮಾಡಿ ಮನೆಗೆ ಇಟ್ಕೊಂಡು ಹೋಗಿ ಅಂತ. ಅದಕ್ಕೆ ನಾನು ಇವತ್ತು ಬಂದೆ. ಇವಾಗ ಅದನ್ನು ಕೈಗೆಲ್ಲ ಎಣ್ಣೆ ಹಚ್ಕೊಂಡೆ, ಇಲ್ಲಾಂದರೆ ಕೈ ತುಂಬ ಅಂಟಾಗುತ್ತೆ. ಇವಾಗ ಇದ್ರದ್ದು ಸಾರು ಮಾಡೋದ ಪಲ್ಯ ಮಾಡೋದು ಏನಂತ ಗೊತ್ತಿಲ್ಲ. ಫಸ್ಟ್ ಕಟ್ ಮಾಡ್ತೀನಿ. ಸಾರಂದ್ರೆ ಅಷ್ಟು ಚೆನ್ನಾಗಾಗಲ್ಲ ಅಂತಾರೆ, ಸ್ವಲ್ಪ ಗಟ್ಟಿ ಥರ ಆಗಿ ಗ್ರೇವಿ ಥರ ಮಾಡೋಣ. ಇದನ್ನು ಇವಾಗ ಕಟ್ ಮಾಡುವಾಗ ಫುಲ್ ಅಂಟಾಗುತ್ತೆ. ಸ್ವಲ್ಪ ಚಾಕುಗೆಲ್ಲ ಎಣ್ಣೆ ಹಚ್ಕೋಬೇಕು. ಎಣ್ಣೆ ಹಚ್ಕೊಂಡ್ರೆ ಏನೂ ಆಗಲ್ಲ ನೋಡಿ, ಹೀಗೆ ಹಚ್ಕೋಬೇಕು. ಕೆಲವರಿಗೆಲ್ಲ ಗೊತ್ತಿರುತ್ತೆ ಅದು ಮಾಡಿ, ನನಗೆ ಗೊತ್ತಿಲ್ಲ ಅಷ್ಟೇ. ಇದನ್ನು ಕಟ್ ಮಾಡೋದು ಮಾತ್ರ ಕಷ್ಟ ಇದೆ. ಸ್ವಲ್ಪ ಕಟ್ ಮಾಡೋಕ್ಕೆ ಆಗ್ತಾ ಇಲ್ಲ ನೋಡಿ. ಯಾಕೆ ಕಟ್ಟೆ ಆಗ್ತಾ ಇಲ್ಲಲ್ಲ? ನಾನು ಅಂಗಡಿ ಹತ್ರ ಹೇಳಿದೆ ನನಗೆ ಅದು ಗೊತ್ತಿಲ್ಲ ಅಂತ. ನೋಡಿ ಎಷ್ಟು ಅಂಟಿದೆ ನೋಡಿ, ತುಂಬ ಅಂಟಿದೆ ನೋಡಿ, ಎಷ್ಟು ಅಂಟಿದೆ ಅಂತ. ನಾನು ಹೇಳಿದ್ನಲ್ಲ ಇದ್ರಲ್ಲಿ ಸ್ವಲ್ಪ ಅಂಟು ಥರ ಜಾಸ್ತಿ ಬರುತ್ತೆ ಅಂತ. ನೋಡಿ ಈ ಥರ ಇದೆ. ಇದು ತೊಳೆದ್ರೆ ಹೋಗುತ್ತೆ ಇಲ್ವ ಗೊತ್ತಿಲ್ಲ, ನೆಲಕ್ಕೆಲ್ಲ ಬಿದ್ದರೆ. ಇದು ಬೇಡ ಇತ್ತ ಅಂತ ನನಗೆ ತರೋ ಕೆಲಸ. ಇಷ್ಟು ಅಂಟಾಗಿದೆ, ಇದನ್ನು ಹೇಗೆ ಕಟ್ ಮಾಡೋದು ಅಂತಲೇ ಗೊತ್ತಾಗ್ತಿಲ್ಲ ನೋಡಿ. ಇದು ಆಗಲ್ಲ ನನ್ನ ಹತ್ರ. ಇದನ್ನ ಏನು ಮಾಡೋದು ಇವಾಗ? ಅರ್ಥದಲ್ಲಿ ತಗೊಂಡು ಹಾಳಾಗುತ್ತಾ ಅಂತ ಸುಮ್ಮನೆ 60 ರುಪೀಸ್ ವೇಸ್ಟ್ ಆಗುತ್ತಾ ಅಂತ ಮಧ್ಯದಲ್ಲಿ ಕಟ್ ಮಾಡಿ ನೋಡೋಣ. ಒಂದು ಸ್ವಲ್ಪ ಫ್ರೈ ಮಾಡ್ತೀನಿ. ಈ ಥರ ಈಸಿ ಇದೆ ನೋಡಿ. ನೋಡಿ ಎಷ್ಟು ಅಂಟಿದೆ ನೋಡಿ ಇದರಲ್ಲಿ. ಇದನ್ನು ಒಂದು ಪೇಪರಲ್ಲಿ ಒರೆಸ್ಕೋಬೇಕು ಕ್ಲೀನಾಗಿ. ನಾನು ಟಿಶ್ಯೂ ಪೇಪರಲ್ಲಿ ಒರೆಸ್ತೀನಿ ಹೋಗುತ್ತೆ ಅಂತ. ಹೋಗ್ತಾ ಇದೆ. ತುಂಬ ಇದೆ ಅಂಟು ಮಾತ್ರ, ಸಿಕ್ಕಾಪಟ್ಟೆ ಇದೆ. ಇಷ್ಟು ಚಿಕ್ಕದಾದ್ರು ಎಷ್ಟು ಅಂಟಿದೆ ನೋಡಿ. ಕೈಗೆಲ್ಲ ಅಂಟಿ ಹಿಡಿತಿದೆ ನೋಡಿ, ತುಂಬ ಅಂಟಿದೆ. ಹೀಗೆ ಕಟ್ ಮಾಡೋದು ಈಸಿ ಇದೆ, ತುಂಬ ಈಸಿ ಇದೆ. ನನಗೆ ಅದು ಫಸ್ಟ್ ಗೊತ್ತಾಗಿಲ್ಲ ಹೇಗೆ ಕಟ್ ಮಾಡೋದು ಅಂತ. ನೋಡಿ ಇದು ಈಸಿ ಆಗುತ್ತೆ. ಹೀಗೆ ಸಿಪ್ಪೆ ತೆಗಿಬೇಕಿದ್ರೆ, ಈ ಚಿಕ್ಕ ಚಿಕ್ಕ ಮುಳ್ಳಿದೆಯಲ್ಲ, ಮುಳ್ಳನ್ನು ತೆಗಿಬೇಕು. ಇದು ಮಾತ್ರ ತುಂಬ ಟೈಮ್ ತಗೊಳ್ಳುತ್ತೆ ಮಾತ್ರ ಕ್ಲೀನ್ ಮಾಡಬೇಕಾದ್ರೆ. ಒಂದ್ಸಲ ಟ್ರೈ ಮಾಡಿ ನೋಡ್ತೀನಿ. ಫಸ್ಟು ಚೆನ್ನಾಗಾಯ್ತು ಅಂದರೆ ನೆಕ್ಸ್ಟ್ ತರ್ಬೋದು, ಇಲ್ಲಾಂದರೆ ತರಲ್ಲ. ಇದು ಮಾಡೋದು ಮಾತ್ರ ತುಂಬ ರಗಳೆ ಕೆಲಸ ಇದೆ. ತುಂಬ ಕಟ್ ಮಾಡೋದೇ ತುಂಬ ಕಷ್ಟ ಕೆಲಸ ಇದೆ. ನೋಡಿ ಈ ಥರ ಆಗಿರುತ್ತೆ. ಇದನ್ನು ಇವಾಗ ಸಣ್ಣ ಕಟ್ ಮಾಡಿ ನೀರಿಗೆ ಹಾಕಬೇಕು, ಇಲ್ಲಾಂದ್ರೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ. ಇವಾಗ ಚಿಕ್ಕದಾಗಿ ಕಟ್ ಮಾಡ್ತಾ ಇದ್ದೀನಿ ನೋಡಿ. ಕಟ್ ಮಾಡಿ ನೀರಿಗೆ ಹಾಕೋಬೇಕು. ಇದಕ್ಕೆ ಕಡಲೆಕಾಳೆಲ್ಲ ಹಾಕಿ ಗ್ರೇವಿ ಮಾಡ್ತಾರೆ. ನಾನು ಕಡಲೆಕಾಳು ಎಲ್ಲ ಏನು ಹಾಕಲ್ಲ, ಅದನ್ನು ಏನು ನೆನೆ ಹಾಕಿಲ್ಲ. ಇವಾಗ ತರಕಾರಿ ಅಂಗಡಿ ಹೋದಾಗ ಸಿಕ್ತು ಅಂತ ತಗೊಬಂದೆ.
ಅಡುಗೆ ಎಲ್ಲ ಆಗೋಯ್ತು. ನಾನು ಅಡುಗೆ ಮಾಡಿದ್ದು ಫುಲ್ ವೀಡಿಯೋ ಮಾಡಿಲ್ಲ, ಯಾಕಂದರೆ ಸ್ವಲ್ಪ ಕಟ್ ಮಾಡೋದು ತುಂಬ ಬೇರೆ ಬೇರೆ ಕೆಲಸ ಎಲ್ಲ ಇತ್ತು. ನನಗೆ ಅಡುಗೆ ಮಾಡೋದು ಅದು ಹೇಗೆ ಮಾಡೋದು ಅಂತ ನಾನು ವೀಡಿಯೋ ಮಾಡಿಲ್ಲ. ಪರವಾಗಿಲ್ಲ ಬಿಡಿ, ನೆಕ್ಸ್ಟು ಗುಚ್ಚೆದು ರೆಸಿಪಿ ಮಾಡ್ತೀನಿ. ನಾನು ಇವಾಗ ಅಕ್ಕನ ಮನೆಗೆ ಹೊರಟಿದ್ದೀನಿ. ಕೈಯಲ್ಲಿ ಒಂದು ಪೀಸ್ ಬೆಲ್ಲ ಇದೆ ನೋಡಿ. ಇವಾಗ ತುಂಬ ಸೆಕೆ ಅಲ್ಲ, ಬೆಲ್ಲ ನೀರು ಕುಡಿಬೇಕು, ತುಂಬ ಒಳ್ಳೆಯದು ಆರೋಗ್ಯಕ್ಕೆ. ಎಲ್ಲರೂ ಬಿಸಿಲಲ್ಲಿ ಮನೆಯಲ್ಲಿ ಹೊರಗಡೆ ಎಲ್ಲರೂ ಹೋಗೋದಾದರೆ ಬೆಲ್ಲ ಮತ್ತು ನೀರು ಕುಡ್ಕೊಂಡು ಹೋಗಿ, ತುಂಬ ಒಳ್ಳೆಯದು. ನಮ್ಮೂರಲ್ಲಿ ನಾವು ಚಿಕ್ಕ ಇರುವಾಗ ನಮ್ಮ ಮನೆಗೆಲ್ಲ ನೆಂಟರು ಬರ್ತಾಯಿದ್ರಲ್ವ, ನಾವು ಚಿಕ್ಕ ಇರುವಾಗ ನಮ್ಮ ಮನೇಲಿ ಯಾರಾದರೂ ನೆಂಟರು ಬಂದ ತಕ್ಷಣ ಒಂದು ಚುಮ್ ನೀರು ಆಮೇಲೆ ಒಂದು ಪೀಸ್ ಬೆಲ್ಲ ಕೊಡ್ತಾಯಿದ್ರು. ಇವಾಗೆಲ್ಲ ಮುಂಚೆ ನಮ್ಮ ಅಜ್ಜಿ ಎಲ್ಲ ಇರುವಾಗ ನಾನು ಇನ್ನೂ ಅದನ್ನೇ ಫಾಲೋ ಮಾಡ್ತಾಯಿದ್ದೀನಿ. ಇವಾಗ ಅಕ್ಕನ ಮನೆಗೆ ಹೋಗ್ತಾಯಿದ್ದೀನಿ. ಮಕ್ಕಳೆಲ್ಲ ಸ್ಕೂಲ್ ರಜೆ ಸಿಕ್ಕಿದೆಯಲ್ಲ, ಏನು ಮಾಡ್ತಾರೆ ನೋಡೋಣ. ಮಕ್ಕಳೆಲ್ಲ ಮಾತಾಡ್ಸ್ಕೊಂಡು ಬರ್ತೀನಿ. ಸ್ವಲ್ಪ ಬಿಸಿಲು ಇದೆ. ಮೊನ್ನೆ ಹೇಳಿದ್ದೀನಲ್ಲ, ಹೊರಗಡೆ ಹೋಗುವಾಗ ಬಿಸಿಲು ಹೇಗೆ ಹೋಗಬೇಕು ಅಂತ ತೋರಿಸಿದ್ದೀನಲ್ವ. ನೀವು ಹಾಗೆ ಮಾಡ್ಕೊಂಡು ಹೋಗಿ ಹೊರಗಡೆ ಹೋಗುವಾಗ. ಮುಖ ಎಲ್ಲ ಕಪ್ಪಾಗಲ್ಲ ನೋಡಿ. ನಾನು ತುಂಬ ಬಿಳಿ ಇದ್ದೀನಿ. ತಮಾಷೆ ಮಾಡಿದ್ದು, ನಾನು ಬಿಳಿ ಇಲ್ಲ, ನಾನು ಸ್ವಲ್ಪ ಕಪ್ಪೇ ಇರೋದು. ಇನ್ನೂ ಕಪ್ಪಾಗಬಾರ್ದು ಅಂತ ಹೀಗೆ ಕಟ್ಕೊಂಡು ಹೋಗೋದು ಅಷ್ಟೇ. ನೋಡೋಣ ಅಕ್ಕನ ಮನೇಲಿ ಯಾರೆಲ್ಲ ಇದ್ದಾರಂತ ನೋಡೋಣ. ಮಾಡ್ತಿದ್ದೇನೆ. ಹಾಯ್ ದಿಶಾನ್, ಎಕ್ಸಾಮ್ ಎಲ್ಲ ಮುಗೀತಾ? ಹೇಗಿತ್ತು ಎಕ್ಸಾಮ್ ಎಲ್ಲ? ಸೂಪರ್. ಎಲ್ಲ 100ಗೆ ಎಷ್ಟು ಬರುತ್ತೆ ದಿಶಾನ್? 100ಗೆ ಎಷ್ಟು ಬರುತ್ತೆ? ಹಾಂ, 3 ಸಬ್ಜೆಕ್ಟ್ ಮತ್ತು ಇನ್ನೂ ಉಳಿದಿದ್ದು 3 ಸಬ್ಜೆಕ್ಟ್ 100. ಓ ಪರವಾಗಿಲ್ಲ. ನಿಂಗೆ 100ಗೆ 100 ಬಂತು ಅಂದರೆ ಪಾರ್ಟಿ ಆಯಿತಾ? ಹಾಂ ದಿಶಾನ್, ಓಕೆನಾ? ನೋಡಿ ಈ ಕಡೆ ಕೇರ ಮಾಡ್ತಿದ್ದಾರೆ ಎಲ್ಲ ಕೂತ್ಕೊಂಡು. ನಿಂತಿದ್ದಾರೆ. ಹಾಯ್ ದಿಶಾ, ಓದಕ್ಕೇನಿಲ್ವಾ? ಇದೆಯಾ? ಮತ್ತೆ ಕೇರ ಮಾಡ್ತಿದ್ದೀರಾ ಕೂತ್ಕೊಂಡು. ಎಕ್ಸಾಮ್ ಮುಗೀತಾ? ಎಕ್ಸಾಮ್ ಮುಗೀತು. ಹೇಗಿತ್ತು ಎಕ್ಸಾಮು? 100ಗೆ ಎಷ್ಟು ಬರುತ್ತೆ? 100ಗೆ 100. 100ಗೆ 100 ಬಂತು ಅಂದರೆ ಪಾರ್ಟಿ, ಇಲ್ಲಾಂದರೆ ಪೆಟ್ಟು, ಪನಿಷ್ಮೆಂಟ್. 100ಗೆ 100 ಬಂದ್ರೆ ಒಂದು ಗೋಲ್ಡ್ ಚೈನ್, ಇಲ್ಲಾಂದ್ರೆ ಸಿಲ್ವರ್ ಚೈನ್. ಅಷ್ಟು ಯಾಪ ನೋಡಿತಾರೆ ಅಪ್ಪನು ಹಂಗ. ಅಷ್ಟೇ ವೈಟಿಂಗ್ ಅಷ್ಟೇ. ನೀವು ವೈಟೇ ಹೊಡಿಬೇಕಾ? ನಿಶಾನು ವೈಟೇ ಹೊಡಿಬೇಕಂತೆ. ಹೋಗು ನಡಿ. ಅಯ್ಯೋ ಎಕ್ಸಾಮ್ ಎಲ್ಲ ಬರ್ದಿಯಾ? ರ್ಯಾಂಕ್ ಫಸ್ಟ್ ರ್ಯಾಂಕ್ ನೀನೇನಾ? ಫಸ್ಟ್ ರ್ಯಾಂಕ್ ಚಿಂಟು. ಫಸ್ಟ್ ರ್ಯಾಂಕ್ ಬರ್ಬೇಕು. ಗೊತ್ತಿಲ್ಲ ಅಂದ್ರೆ ಎಲ್ಲ ಮೊಬೈಲ್ ಇಟ್ಕೊಂಡು ಕೂತಿದ್ದಾರೆ ನೋಡಿ. ರೀತಿ ಇಷ್ಟು ಇಂಟ್ರೆಸ್ಟ್ ಓದ್ತಾನ ಚಿಂಟು ಅಲ್ಲೇನಾ? ಮಗಳನ್ನು ಕ್ಲಾಸಿಂದ ಕರ್ಕೊಂಬರಕ್ಕಂತ ಹೋಗ್ತಾ ಇದ್ದೀನಿ. ಇವತ್ತು ಲಾಸ್ಟ್ ಕ್ಲಾಸ್ ಇತ್ತು. ನೋಡೋಣ, ಮಕ್ಕಳು ಬರ್ತಾ ಇದ್ದಾರೆ. ಲಾಸ್ಟ್ ಕಾಲೇಜ್ ಇವತ್ತು. ಹಾಂ, ಹತ್ರ ಯಾರು ಹತ್ತಿಲ್ಲ ಕೊಡು. ಇರು, ಚಂದನದು ಬರ್ತ್ಡೇ ಇವತ್ತು. ವಿಶ್ ಯು ಹ್ಯಾಪಿ ಬರ್ತ್ಡೇ. ನಾನು ಸ್ನ್ಯಾಪ್ ತೆಕ್ಕೊಡ್ತೀನಿ. ಅಕ್ಕನ ಮನೆಗೆ ಹೋದೆ, ಅಲ್ಲಿ ಮಕ್ಕಳೆಲ್ಲ ಕೇರ ಮಾಡ್ತಿದ್ರು. ಮತ್ತು ನನಗೆ ಮಗಳನ್ನ ಕರ್ಕೊಂಬರೋಕ್ಕೆ ಟೈಮ್ ಆಯಿತು, ಅದಕ್ಕೆ ನಾನು ಬಂದೆ ಮಗಳನ್ನ ಕರ್ಕೊಂಡು. ಹಂಗೆ ಒಂದು 2 ಮನೆ ನೋಡೋಣ ಅಂತ ಹೋದ್ವಿ. ಮನೇನ ನೋಡ್ಕೊಬಂದ್ವಿ. ಅಲ್ಲಿ ಸೆಟ್ಟಾಗಿಲ್ಲ ಮನೆ, ಯಾಕಂದರೆ ಒಂದು ಮನೆಗೆ ಹೋದ್ವಿ, ಅಲ್ಲಿ ಇನ್ನೂ ಹೊರಗಡೆ ಎಲ್ಲ ಹೋಗಿದ್ದಾರೆ, ನಾಳೆ ಬನ್ನಿ ಅಂದರು. ಮತ್ತೊಂದು ಮನೆ ಅಂದರು ಗಂಡ ಹೆಂಡ್ತಿ 2 ಮಕ್ಕಳಿದ್ರೆ ಮನೆ ಕೊಡಲ್ಲ ಅಂದರು. ಗಂಡ ಹೆಂಡ್ತಿ ಒಂದು ಮುಗಿದ್ರೆ ಮಾತ್ರ ಮನೆ ಕೊಡೋದಂದ್ರು. ಅದಕ್ಕೆ ನಾನು ಒಂದು ಕ್ವಶನ್ ಹಾಕಿ ಬಂದೆ ಅವರಿಗೆ. ಗಂಡ ಹೆಂಡ್ತಿ 2 ಮಕ್ಕಳಿದ್ರೆ ರೆಂಟು ಕೊಡಲ್ಲ ಅಂದರೆ ಒಂದು ಮಗುನು ಎಲ್ಲಿ ಬಿಟ್ಟು ಬರೋದು ಅಂತ ಕೇಳಿ ಬಂದೆ. ಅವರು ಜೋರಾಗಿ ನಕ್ಕಿದ್ರು. ನಾನು ನಗಾಡ್ಕೊಂಡೇ ಬಂದೆ. ಇನ್ನೂ ಮನೆ ಸೆಟ್ಟಾಗಿಲ್ಲ, ನೋಡೋಣ ಯಾವ ಮನೆ ಸೆಟ್ ಆಗುತ್ತೆ ಅಂತ ನಮ್ಗೆ ಗೊತ್ತಿಲ್ಲ.
ನಮ್ಗೆ ಯಾವ ಮನೆ ಅದೃಷ್ಟ ಇದೆ ಅಂತ. ನೋಡಿ ಚಂದ ಮಾಮ ಬರ್ತಾ ಇದ್ದಾರೆ, ಎಷ್ಟು ಚೆನ್ನಾಗಿ ಬರ್ತಾ ಇದೆ ನೋಡಿ, ಗೋಲ್ಡನ್ ಕಲರ್ ಆಗಿ. ನೋಡಿ ಚಂದ್ರ ಯಾವ ಕಲ್ಲರಲ್ಲಿ ಬರ್ತಾ ಇದ್ದಾರೆ ನೋಡಿ, ತುಂಬ ಚೆನ್ನಾಗಿ ಕಾಣಿಸ್ತಾ ಇದೆ. ನಾನು ಟೆರೆಸ್ ಮೇಲೆ ಬಂದೆ, ಅದರ ಎದುರುಗಡೆ ಒಂದು ಈಗಲ್ ಕೂತಿದೆ ನೋಡಿ, ತುಂಬ ದೊಡ್ಡದಿದೆ ಅದು ಈಗಲು ನೋಡಿ. ಗೋಲ್ಡನ್ ಕಲರ್ ಆಗಿ ಸೂಪರ್ ಕಾಣಿಸ್ತಿದ್ದಾರೆ ನಮ್ಮ ಚಂದ ಮಾಮ. ಚಂದ ಮಾಮ ಸೂಪರ್.